ಇಂದು ರೆಬಲ್ ಸ್ಟಾರ್ ಅಂಬರೀಷ್ ಅವರ 72ನೇ ಹುಟ್ಟುಹಬ್ಬ. ಕುಟುಂಬಸ್ಥರು ಸೇರಿ ಬಹುತೇಕರು ಇವತ್ತು ಸಂಬಂಧಿಕರು ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಅಂಬಿ ಸಮಾಧಿಗೆ ಕುಟುಂಬಸ್ಥರು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಸುಮಲತಾ ಅಂಬರೀಷ್ ಇತರ ಕುಟುಂಬ ಸದಸ್ಯರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಸಮಾಧಿ ಇದೆ. ಇಂದು ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ 72ನೇ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಅವರನ್ನು ನೆನಪಿಸಿಕೊಂಡು ಅವರಿಗಾಗಿ ವಿಶೇಷವಾಗಿ ಪೂಜೆ ಸಲ್ಲಿಕೆಯನ್ನು ಕುಟುಂಬಸ್ಥರು ಮಾಡಲಿದ್ದಾರೆ. ಆಪ್ತರು, ಬಂಧುಗಳು ನಗರದ ಕಂಠೀರವ ಸ್ಟುಡಿಯೋ ಆವರಣದಲ್ಲಿರುವ ಅಂಬರೀಷ ಸಮಾಧಿ ಬಳಿ ಬೆಳಗ್ಗೆ ನಂತರ ವಿಶೇಷವಾದಂಥ ಪೂಜೆ ಸಲ್ಲಿಸಲಿದ್ದಾರೆ. ಕಂಠೀರವ ಸ್ಟುಡಿಯೋದಿಂದ ನಮ್ಮ ಪ್ರತಿನಿಧಿ ಯಶೋಧ ಸದ್ಯ ಸಂಪರ್ಕದಲ್ಲಿದ್ದಾರೆ. ನೋಡೋಣ, ಅಂಬರೀಷ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕುಟುಂಬಸ್ಥರು ಈಗಾಗಲೇ ಬಂದಿದ್ದಾರಾ, ಪೂಜಾ ಕೈಂಕರ್ಯಗಳನ್ನು ಆರಂಭ ಮಾಡಿದ್ದಾರಾ ಅಂತ. ಯಶೋಧ, ಇವತ್ತು ಅಂಬರೀಷ್ ಅವರಿಗೆ 72ನೇ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು, ಸಂಬಂಧಿಕರು ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ಬಂದಿದ್ದಾರಾ? ಇನ್ನು ಮೇಲೆ ಪೂಜಾ ಕೈಂಕರ್ಯಗಳ ಆರಂಭ ಆಗಬೇಕಾ? ಏನಿದೆ ಸದ್ಯದ ಅಪ್ಡೇಟ್ಸ್? ಎಸ್ ದಿವ್ಯಾ, ನಾನು ಇದೀಗ ಕಂಠೀರವ ಸ್ಟುಡಿಯೋದಲ್ಲಿರುವಂಥ ಅಂಬಿ ಸಮಾಧಿ ಬಳಿ ಇದ್ದೀನಿ. ಇಲ್ಲಿ ಗಮನಿಸಬಹುದು, ಅಂಬಿ ಸಮಾಧಿಯ ಬಳಿ ಹೂವಿನ ಅಲಂಕಾರ ಜೊತೆಗೆ ಪೂಜೆಗೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಷ್ ಆಗಿರ್ಬೋದು, ಅಭಿಷೇಕ್ ಅಂಬರೀಷ್ ಆಗಿರ್ಬೋದು, ಅವೀವ ಅಂದರೆ ಸೊಸೆ ಅವೀವ ಬಂದು ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಆಲ್ರೆಡಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಬೆಳಗಿನಿಂದಲೂ ಕೂಡ ಅಂಬಿಯ ಸಮಾಧಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ಅವರ ಅಭಿಮಾನವನ್ನು ತೋರ್ತಾ ಇದ್ದಾರೆ. ನನ್ನ ಜೊತೆ ಅಂಬಿ ಅವರ ಅಭಿಮಾನಿ ಇದ್ದಾರೆ. ಬೆಳಗಿನಿಂದಲೂ ಕೂಡ ಅಂಬರೀಷ್ ಅವರನ್ನು ನೆನೆದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತ ಕೇಳೋಣ. ಎಲ್ಲಿಂದ ಬಂದಿದ್ದೀರಾ? ನಾವು ಗಮನಿಸ್ತಾ ಇದ್ದೀವಿ ಬೆಳಗಿನಿಂದಲೂ ಕೂಡ ಅಂಬರೀಷ್ ಅವರ ನೆನೆದು ದುಃಖಿತರಾಗ್ತಾ ಇದ್ದೀರಾ. ದೊಡ್ಡ ಸಿಗರೆ ಬಂದಿದ್ದು, ದೊಡ್ಡ ಸಿಗರೆ, ದೊಡ್ಡ ಸಿಗ, ಚಿಕ್ಕ ಸಿಗ, ದೊಡ್ಡ ಸಿಗದು ಬಂದಿದ್ದು. ನನ್ನ ಬೀಸ್ ಒಳಬಾರ್ದ ಬೆಂಗಳೂರಿಂದ ಬಂದಿದ್ದೀನಿ. ನನಗೇನು ಅಣ್ಣ, ನಮ್ಮ ಅಣ್ಣ, ಅಯ್ಯೋ ಅಯ್ಯೋ ಹತ್ತು ಬಡ್ಡಿ ಹಾಕ್ಲಾ, ಚೆನ್ನಾಗಿರೋ ಬಡ್ಡಿ ಹಾಕ್ಲಾ ಅಂತ ಬೈತಾನೆ ಅಂತಾನೆ ನಾವು ಬಂದಿದ್ದೀವಿ. ಏನಪ್ಪ, ನಮ್ಮ ಅಣ್ಣ ಸತ್ತೋದಲ್ಲ, ನಾವು ಬಂದಿದ್ದೀವಿ. ಅವ್ರ ಅನ್ನ ಕುಡಿದು 4 ಜನ ಅನ್ನ ಹಾಕಿದ್ಯಾ ಕಣೋ ಅಬ್ಬಿ. ನನಗೆ ಎಷ್ಟು ದುಃಖ ಬರ್ತದೆ. ಅಯ್ಯೋ, ಇಷ್ಟು ದೊಡ್ಡ ಸಿಗಲಿಲ್ಲ, ಜಮೀನು ಬಿಟ್ಬಿಟ್ಟು ಎಲ್ಲ ಮಾಡಿ ಬಂದು ಇಲ್ಲಿ. ಈಗ ಅಂಬಿ ಅವರು ಯಾವ ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ್ಯಾವ ಸಿನಿಮಾಗಳನ್ನ ನೋಡಿದ್ದೀರಾ? ನೋಡೋಣ, ಹೇಳಿ. ಹೆಂಗ್ ಮಾಡಿ? ಯಾವುದೋ ಫಿಲಮ್ ಕುತ್ತೆ ಕಣ್ವಲ್ ಲಾಲ್ ಬೋಲೋ, ಏಯ್ ಬುಲ್ ಮಾತಾಡಕ್ಕಿಲ್ವಾ ಅಷ್ಟೇ. ಓಕೆ, ಅಂಬರೀಷ್ ಅಂತ ಬಂದಾಗ ನಿಮ್ಗೆ ಅವರ ಯಾವ ಗುಣಗಳು ಇಷ್ಟ ಆಗುತ್ತೆ? ಅವ್ರ ಥರ ನಿಲ್ಲೋ ಪ್ರಯತ್ನಗಳೆಲ್ಲ ಮಾಡ್ತಾ ಇದ್ದೀರಾ? ಏನೋ ಇವತ್ತವನೇ ಬತ್ತನೋ ಹೋಗ್ಬಿಟ್ಟು, ಅಯ್ಯೋ ಬೇಡ, ನಾನು ನನ್ನೆಲ್ಲ ಹೇಳಿರೋದು ಹೊಡಿಬೇಕು. ನಿನ್ನೆ ಆಗೋಯ್ತು ಎಲ್ಲ. ನನ್ನ ಸುಮಲತಾ ಎಲ್ಲೋಯ್ತು? ನಮ್ಮಕ್ಕ ಇಲ್ಲ, ನಮ್ಮಕ್ಕ ಬೇಕು. ನಮ್ಮಕ್ಕ ಬಂದು ಪೂಜೆ ಮಾಡಲಿವಾ? ಮಾಡಲಿ ಬಂದು ಎಲ್ಲ ಯಾಕೆ ಹೆಂಗೆ ಪೂಜೆ ಮಾಡ್ತಾಯಿದ್ರಿ? ಏನು ಮಾಡ್ತಾಯಿದ್ರಿ? ಅವ್ನು ಮಾಡಿದ್ಮೇಲೆ ಏನಪ್ಪ ಪೂಜೆ ಮಾಡ್ತಿದ್ರಿ? ಇದು ಅಂಬರೀಷ್ ಅವರ ಅಭಿಮಾನಿಗಳು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ, ಬಂದು ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡ್ತಿದ್ದಾರೆ. ಇದು ಗಮನಿಸ್ಬೋದು. ಅವರ ಮನೆಯವರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಬಂದು ಆಗಮಿಸಿ ಇವತ್ತು ಅಂಬಿ ಅವರ 72ನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬ ಅದ್ಭುತವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಕ್ಲೈನ್ ವೆಂಕಟೇಶ್ ಅವರು ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ ನೀವು. ಸೊ ಅಂಬಿ ಇನ್ನಿಲ್ಲ ಅನ್ನುವ ನೋವಿನಲ್ಲಿರುವಂತಹ ಜನರಿಗೆ ಒಂಥರ ಅವ್ರು ಯಾವತ್ತೂ ಕೂಡ ಸ್ಫೂರ್ತಿ ಅಂತಲೇ ಹೇಳಬಹುದು. ನೋಡೋಣ, ರಾಕ್ಲೈನ್ ವೆಂಕಟೇಶ್ ಅವರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಅಂಬಿ ಅವರು ಇಲ್ಲದೆ 72ನೇ ವರ್ಷದ ಹುಟ್ಟುಹಬ್ಬ ಇದು. ಸೊ ಏನು ಮಾತಾಡ್ತಾರೆ, ಅವರನ್ನು ಯಾವ ರೀತಿ ನೆನಪು ಮಾಡ್ಕೊಳ್ತಾರೆ ಅಂತ ನೋಡೋಣ. ಸರ್, ಲೈವ್ ಇದೆ. ಅಂಬರೀಷ್ ಅವರ 72ನೇ ವರ್ಷದ ಹುಟ್ಟುಹಬ್ಬ ಇವತ್ತು. ಸೊ ನೀವು ಅವರ ಆಪ್ತ ಗೆಳೆಯ ಸರ್, ಅವ್ರನ್ನ ನೆನೆಯೋದಾದ್ರೆ ನೆನೆಸ್ಕೊಳ್ಳೋದು ನಿಮಗೆ ಗೊತ್ತು ತುಂಬ ಇದೆ.
ಈ ಸಂದರ್ಭದಲ್ಲಿ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಒಂದು ಸಂತೋಷ 72ನೇ ವರ್ಷದ ಒಂದು ಹಬ್ಬದ ಒಂದು ವಾತಾವರಣ, ಒಂದು ಆಚರಣೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಂಬರೀಷ್ ಅವರ ಹುಟ್ಟುಹಬ್ಬಕ್ಕೆ ಸಾವಿರಾರು ಜನ, ನೂರಾರು ಜನ ಯಾವಾಗಲೂ ಬಂದು ಮನೆ ಹತ್ರ ಸೇರ್ತಾಯಿದ್ರು. ಇವತ್ತು ಅವೆಲ್ಲ ಆದರೆ ಅವ್ರ ಮನಸ್ಸಲ್ಲಿದೆ, ಎಲ್ಲರ ಮನಸ್ಸಲ್ಲೂ ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ಮತ್ತು ಮನೆಯವರಿಗೆ ನಾನು ಅವರ ಅಭಿಮಾನಿನೇ. ಸೊ ಎಲ್ಲ ಒಂದು ಈ ಸಂದರ್ಭದಲ್ಲಿ ನಿಜವಾಗ್ಲೂ ಈ ಒಂದು ಪ್ರತಿಷ್ಠಾನ ಶಾಶ್ವತ ಉಳಿಯುವಂಥ ಒಂದು ಕೆಲಸ ಆಗಿದೆ. ಅದು ನಿಜವಾಗಲೂ ಈ ಸರ್ಕಾರ ಕೊಟ್ಟಂಥ ಒಂದು ಅಂದರೆ ಅಭಿಮಾನಿಗಳಿಗಾಗ್ಬೋದು, ತುಂಬ ಮುಖ್ಯವಾಗಿ ಅಭಿಮಾನಿಗಳಿಗೆ. ಈ ಸಂದರ್ಭದಲ್ಲಿ ಆಪ್ತರು ಅಂತ ಬಂದಾಗ ಕೊನೆವರೆಗೂ ಕೂಡ ಇದ್ದಂಥ ವ್ಯಕ್ತಿ ನೀವು ಅವ್ರ ಜೊತೆ. ಸೊ ಅವರ ಜೊತೆ ಕಳೆದಂಥ ಯಾವುದಾದ್ರೂ ಒಂದು ಅಮೂಲ್ಯವಾದ ಕ್ಷಣದ ಬಗ್ಗೆ ನೆನಪು ಮಾಡ್ಕೊಂಡು ಹೇಳ್ಬೋದಾ ಈ ಮೂಲಕ ಈ ಸಂದರ್ಭ? ಅಮೂಲ್ಯವಾದಂಥದ್ದು ಒಂದಲ್ಲ, ಸುಮಾರಿದೆ. ಎಲ್ಲರೂ ಏನು ಹೇಳ್ತೀವಿ ಅಂದರೆ ಅಂಬರೀಷ್ ಅವ್ರಿಗೆ ದಾನವೀರ ಶೂರ ಕರ್ಣ, ಇಲ್ಲ ಒಂದು ಸ್ನೇಹಕ್ಕೆ ಪ್ರಾಣ ಕೊಡುವಂಥ ಒಬ್ಬ ವ್ಯಕ್ತಿ. ನಾನು ಅದೊಂದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಅವರ ಸ್ನೇಹಕ್ಕೋಸ್ಕರ ನಾವು ಅವರಿಗೆ, ನನ್ನಂಥವ್ರು ಇನ್ನೂ ಎಷ್ಟೋ ಜನ ಇದ್ದಾರೆ, ಬಟ್ ನನ್ನ ಹತ್ರ ನಾನು ಅವರ ಜೊತೆಯಲ್ಲಿ ಇದ್ದಂಥ ಸ್ನೇಹ, ಆ ಪ್ರೀತಿ, ಅವ್ರು ನೋಡ್ಕೊತಾ ಇದ್ದ ರೀತಿ, ಮುಖ್ಯವಾಗಿ ಎಲ್ಲರಿಗೂ ಏನಕ್ಕೆ ನಾವು ಸೋಲ್ತೀವಿ ಹೇಳಿ, ಒಂದು ಪ್ರೀತಿ, ವಿಶ್ವಾಸ, ಗೌರವ. ನಾನು ಆ ಒಂದು ಇದರಲ್ಲಿ ಅಂಬರೀಷ್ ಅವರ ಎಷ್ಟೋ ಹಲವಾರು ವರ್ಷಗಳಿಂದ ನಾನು ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ಸಿನಿಮಾ ಮಾಡೋದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತು, ಇಡೀ ರಾಜ್ಯದಲ್ಲ, ಇಡೀ ನಮ್ಮ ಇಂಡಿಯಾದಲ್ಲೇ ಯಾರು ಕಲಾವಿದರ ಸಂಘ ಅನ್ನೋದು ಯಾರು ಆ ಥರ ಒಂದು ಕಟ್ಟಡ ಕಟ್ಟಿ ಕಲಾವಿದರಿಗೋಸ್ಕರ ಅಂಥ ಒಂದು ಭವನನ ಕಟ್ಟಿರೋಂಥ ಒಬ್ಬ ಮಹಾನ್ ಧೀಮಂತ ವ್ಯಕ್ತಿ. ಸೊ ಇಂಥ ಸಂದರ್ಭದಲ್ಲಿ ಇವೆಲ್ಲ ನೆನೆಸ್ಕೊಂಡಾಗ ಅಂಥ ಒಬ್ಬ ಸ್ನೇಹಿತ ಇಲ್ಲ, ಅಂಥ ಒಬ್ಬರು ಮಹಾನ್ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂಥವ್ರು ಇಲ್ಲ ಅಂತ ಅನಿಸುತ್ತೆ ನಮಗೆ. ಇದು ಅವರ ಆಪ್ತ ಗೆಳೆಯ ರಾಕ್ಲೈನ್ ವೆಂಕಟೇಶ್ ಅವರ ಮಾತುಗಳು ಗಮನಿಸ್ಬೋದು. ಕೊನೆಯವರೆಗೂ ಕೂಡ ರಾಕ್ಲೈನ್ ವೆಂಕಟೇಶ್ ಅವ್ರ ಜೊತೆ ಅವರು ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಅವರ ಏನು 2018ರಲ್ಲಿ ಅವ್ರು ನಮ್ಮನ್ನು ಅಗಲುತ್ತಾರೆ, ಚೆನ್ನಾಗೇ ಇರ್ತಾರೆ. ಮಂಡ್ಯದಲ್ಲಿ ಆದಂತಹ ಒಂದು ಅಪಘಾತದಿಂದ ನೊಂದು, ಬೆಳಗಿನಿಂದಲೂ ಕೂಡ ಅದನ್ನು ಟಿ ವಿಲಿ ನೋಡಿ ನೊಂದು ನಂತರದಲ್ಲಿ ಅವರು ಆ ನೋವಿನಲ್ಲೇ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಸೊ ಇಲ್ಲಿ ಗಮನಿಸ್ಬೋದು, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ರಾಕ್ಲೈನ್ ವೆಂಕಟೇಶ್ ಅವ್ರು ಬಂದಾಗಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅವರ ಫ್ಯಾಮಿಲಿ ಎಲ್ಲ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ದಿವ್ಯಾ, ಥ್ಯಾಂಕ್ ಯು ಯಶೋಧ ಮಾಹಿತಿಗಾಗಿ. 29 ಮೇ 1952ರಲ್ಲಿ ಅಂಬರೀಷ್ ಜನನವಾಗುತ್ತೆ. 24 ನವಂಬರ್ 2018ರಲ್ಲಿ ಅಂಬರೀಷ್ ದೈವಾಧೀನರಾಗ್ತಾರೆ. ಇವತ್ತು ಅಂಬಿ 72ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಲವು ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಸಮಾಧಿಯತ್ತ ಬಂದಿದ್ದಾರೆ. ಇನ್ನೇನು ಕುಟುಂಬಸ್ಥರು ಬಂದು ಪೂಜಾ ಕೈಂಕರ್ಯಗಳನ್ನು ಆರಂಭ ಮಾಡ್ತಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಬಂದಿದ್ದರು. ನಮ್ಮ ಪ್ರತಿನಿಧಿ ಯಶೋಧ ಬಳಿ ಮಾತಾಡ್ತಾ ಇದ್ರು. ಅಮೂಲ್ಯ ಗಳಿಗೆಗಳು, ಒಬ್ಬ ಆಪ್ತ ಸ್ನೇಹಿತನನ್ನು ನಾವು ಕಳ್ಕೊಂಡಿದ್ದೇವೆ, ಆದರೂ ಅವರ ಜೊತೆಗಿನ ನೆನಪುಗಳು ಯಾವತ್ತೂ ಕೂಡ ಅಜರಾಮರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಲಾವಿದರಿಗಾಗಿ ಅವರು ಜೀವನವನ್ನು ಮುಡುಪಾಗಿಟ್ಟರು ಅನ್ನುವಂಥ ಹಲವು ಸನ್ನಿವೇಶಗಳನ್ನು ಈ ಸಂದರ್ಭದಲ್ಲಿ ರಾಕ್ಲೈನ್ ವೆಂಕಟೇಶ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಸೊ ಇದೆಲ್ಲದರ ಜೊತೆಗೆ ಇನ್ನೇನು ಕುಟುಂಬಸ್ಥರು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅಂದರೆ ಪೂಜಾ ಕೈಂಕರ್ಯಗೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಅಂಬರೀಷ್ ಅವರ 72ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರವನ್ನು ನಡೆಸಲಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.